ಸರ್ ಇದು ನಮ್ದು ಹಳೆ ಲೇಔಟು ಅದೇ ಥರ ಡೆವಲಪ್ಮೆಂಟ್ ಇದನ್ನ ಹೈಫೈ ಆಗಿ ಮಾಡ್ತಾ ಇದೀವಿ ಸರ್. ಇವಾಗ ಶೋಕಿಗೆ ಅಂತ ದುಡ್ಡೆಲ್ಲ ವೇಸ್ಟ್ ಮಾಡ್ತಾರೆ ಸರ್. ಬಂದಿಲ್ಲ ನನ್ನ ಲೇಔಟಲ್ಲಿ ಇದಾಗ್ತದೆ ಸರ್. 5 ವರ್ಷಕ್ಕೆ ಟ್ರಿಬಲ್ ಮಾಡ್ಕೊಬೋದು ಸರ್ ಅವ್ರ ದುಡ್ಡು. ಸರ್ ನಮ್ಮ ಅಲ್ಲೇ ಬೋರ್ ಹಾಕ್ಸಿದ್ವಿ ಸರ್, ನೀರು ರನ್ನಿಂಗ್ ಇದೆ ಸರ್. ಸರ್ ಫ್ರೀ ಲಾಂಚಿಂಗಲ್ಲಿ ಕೊಡ್ತಾರೆ ಸರ್ ಈ ಆಫರ್, ಮತ್ತೆ ನಿಮ್ಗೆ ಬಂದರೂ ಸಿಗಲ್ಲ ಸರ್. ಸರ್ ಫ್ರೀ ಲಾಂಚಿಂಗ್ ಅಂದ್ಬಿಟ್ಟು ನಾವು ಕೆಲಸ ನಿಲ್ಸಲ್ಲ ಸರ್, ನಿಮ್ಮ ಮುಂದೆನೇ ಲೈವಲ್ಲೇ ನಡೀತಾ ಇದೆ ನೋಡಿ ಸರ್ ಕೆಲಸ. ಸರ್ ಅದೇ ಇವೆ ಪಕ್ಕದಲ್ಲೇ ಲೇಔಟು ಸರ್ ನಮ್ಮದು. ಸರ್ ರಿಜಿಸ್ಟರ್ ಆಗಿ ಅವ್ರಿಗೆ ಇಲ್ಲಿ ಏನೋ ಒಂದು ಎಮರ್ಜೆನ್ಸಿ ಬಂತು ಅಂತ 6 ತಿಂಗಳಲ್ಲಿ 1 ವರ್ಷ ಬಿಟ್ಕೊಂಡ್ಬಂದು ನಮ್ಮ ಕೈಲಿ ಸೇಲ್ ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ರೆ ನಾನೇ ಮುಂದೆ ನಿಂತು ಅವ್ರಿಗೆ ಸೇಲ್ ಮಾಡಿಸ್ಕೊಡ್ತೀನಿ ಸರ್. ನಾನು ಕಂಪ್ಲೀಟ್ ಓವರ್ ಆಲ್ ಕಾಂಪೌಂಡ್ ಇರೋದು ಸರ್, ಸುತ್ತ ಆರ್ಚು ಗೇಟ್ ಎಲ್ಲ ಪ್ರತಿಯೊಂದು ಬರುತ್ತೆ ಸರ್. ಸರ್ ಅದೇ ರೆಸಲ್ಟು ಸರ್, ವಾರಕ್ಕೆ ಸುಮಾರು ಜನ ಬರ್ತಾರೆ ಸರ್. ಅದ್ರ ಪಕ್ಕನೇ ಲೇಔಟ್ ಮಾಡಿರೋದು ಸರ್. ಸರ್ ಇದೇ ಮಾಗಡಿ ಮೇನ್ ರೋಡು ಸರ್, ಇಲ್ಲಿಂದ 200 ಮೀಟರ್ ಸರ್ ನನ್ನ ಲೇಔಟು. ನಮ್ಮ ಲೇಔಟ್ಗೆ ಇದೇ ಬಸ್ ಸ್ಟಾಪು ಸರ್. ಸರ್ ಇದು ಮಾಗಡಿ ಮೇನ್ ರೋಡು, ಬೈಚ್ಗುಪ್ಪೆಗೆ ಅಟ್ಯಾಚ್ ಆಗಿ ನಾನು ಲೇಔಟ್ ಮಾಡಿರೋದು ಸರ್. ಸರ್ ಹಿಂಗೋದ್ರೆ ನೀವು ದೊಡ್ಡಲ್ಮರಕ್ಕೆ ಹೋಗ್ತೀರಾ, ಹಿಂಗೋದ್ರೆ ಮಾಗಡಿಗೆ ಹೋಗ್ತೀರಾ, ಹಿಂಗೋದ್ರೆ ತಾವರೆಕೆರೆ ಮೆಜೆಸ್ಟಿಕ್ ಹೋಗ್ತೀರಾ ಸರ್. ಸರ್ ನೋಡಿ ಸರ್ ಇದು ಡಬಲ್ ರೋಡ್ ಆಗ್ತಿರೋದು, ಅದ್ರ ಪಕ್ಕನೇ ನಾನು ಅಟ್ಯಾಚ್ ಮಾಡಿ ಲೇಔಟ್ ಮಾಡಿರೋದು ಸರ್. ನಿಮ್ ಮುಂದಕ್ಕೆ ಸಿಕ್ಕಾಪಟ್ಟೆ ಲಾಭ ಆಗಿರೋದು ಲೇಔಟು ಸರ್ ಇದು. ಸರ್ ಇದು ಸ್ಟ್ರೈಟ್ ಹೋದ್ರೆ ನಿಮಗೆ ಮೆಜೆಸ್ಟಿಕ್ ಹೋಗುತ್ತೆ, ಈ ಕಡೆ ಹೋದ್ರೆ ಉಪನಗರ ಹೋಗುತ್ತೆ, ಹಿಂಗೋದ್ರೆ ನೆಲಮಂಗಲ ಹೋಗುತ್ತೆ, ಹಿಂಗೋದ್ರೆ ಡೈರೆಕ್ಟ್ ಮಾಗಡಿಗೆ ಹೋಗುತ್ತೆ. ಇಲ್ಲಿ ಬರೋ ಬಸ್ ಎಲ್ಲ ನಮ್ಮ ಲೇಔಟ್ ಮುಂದೆ ನಿಲ್ಸುತ್ತೆ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ತಾವರೆಕೆರೆ ಸೈಡಲ್ಲಿ ಯಾರೆಲ್ಲ ಒಂದು ಬೆಸ್ಟ್ ಆಗಿರುವಂಥ ಸೈಟ್ ಹುಡುಕ್ತಿದ್ದಾರೆ ನೋಡಿ, ಅಂಥವ್ರಿಗಾಗಿ ಬಂದಿದ್ದೇವೆ ಪ್ರೀ ಲಾಂಚಿಂಗ್ ಆಫರ್ನ ಜೊತೆಗೆ. ಹೌದು, ಪ್ರೀ ಲಾಂಚಿಂಗ್ ಆಫರ್ ಇರೋದ್ರಿಂದ ನಿಮಗೆ ತುಂಬಾನೇ ಬೆಸ್ಟ್ ಪ್ರೈಸಲ್ಲಿ, ಡಿಸ್ಕೌಂಟೆಡ್ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಒಂದು ಸೈಟ್ಸನ್ನು. ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ, ಒಮ್ಮೆ ಕಂಪ್ನಿ ಬಗ್ಗೆ ಡೀಟೇಲ್ ಕೊಡಿ ಸರ್. ನಮ್ಮ ಕಂಪ್ನಿ ಬಂದು ಸರ್ವ ಸಂಸ್ಕೃತಿ ವೆಂಚರ್ಸ್ ಅಂದ್ಬಿಟ್ಟು ನಮ್ದು 10 ವರ್ಷದಿಂದ ಕಂಪ್ನಿ ನಡೆಸ್ತಾ ಇರೋದು ನಾವು. ಇದು ಬಂದು 11ನೇ ಪ್ರಾಜೆಕ್ಟ್ ಇದು ನಾವು ಮಾಡ್ತಾ ಇರೋದು. ಮೈಸೂರು ರೋಡಲ್ಲಿ ಬಿಟ್ರೆ ನಾವು ಮಾಗಡಿ ರೋಡಲ್ಲೇ ಮಾಡ್ತಾ ಇರೋದು ನಾವು ಇದು. ಹೌದು, ಫ್ರೀ ಲಾಂಚಿಂಗ್ ಅಂತ ಆಫರ್ ಅಲ್ಲಿ ಕೊಡ್ತಾ ಇರೋದು ಸರ್ ಇದು. ಓಕೆ, ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ನೀವು ತಗೊಳ್ಳೋದ್ರಿಂದ ನಿಮಗೆ ತುಂಬಾ ಬೇಗನೆ ರಿಟರ್ನ್ಸ್ ಬರುತ್ತೆ. ಯಾಕಂದ್ರೆ ಮುಂದೆ ಅದು ಡೆವಲಪ್ಮೆಂಟ್ ಆದ್ಮೇಲೆ ಇದರ ರೇಟ್ ಆಟೋಮೆಟಿಕ್ ಆಗಿ ಜಾಸ್ತಿನೇ ಸೇಲ್ ಮಾಡ್ತಾರೆ. ಈಗ ಪ್ರೀ ಲಾಂಚಿಂಗ್ ಇರೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸರ್ ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಹೇಳ್ತಾ ಹೋಗ್ತೀರಾ ಸರ್? ಸರ್ ಯಾವ ಹೆಸರಿಂದ ಈ ಲೇಔಟ್ ಲಾಂಚ್ ಮಾಡ್ತಾ ಇದ್ದಾರೆ? ಇದು ಸರ್ವ ಸಂಸ್ಕೃತಿ ವೆಂಚರ್ಸ್ ಅಂದ್ಬಿಟ್ಟು ಆಫೀಸ್ ಹೆಸರು. ಈ ಲೇಔಟ್ ಹೆಸರು ಬಂದ್ರೆ ಶ್ರೀಕೃಷ್ಣ ಎನ್ಕ್ಲೇವ್ ಅಂದ್ಬಿಟ್ಟು ಮಾಡ್ತಾ ಇದೀವಿ ಸರ್. ಇದು 11ನೇ ಪ್ರಾಪರ್ಟಿ ಸರ್ ನಮ್ದು. ಸರ್ ಸ್ಟಾರ್ಟಿಂಗ್ ಅಲ್ಲಿ ಸೈಟ್ ಬಗ್ಗೆ ಹೇಳಿ ಸರ್, ಯಾವ ತರ ಎಲ್ಲ ಇದೆ ಸರ್? ಸೈಟ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಯಂಗ್ ಜನರೇಷನ್ ಅವರು ದುಡಿತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಆಮೇಲೆ ದುಡ್ಡನ್ನೆಲ್ಲ ತೊಗೊಂಡೋಗಿ ಕಾರು, ಬೈಕು, ಕಾಸ್ಟ್ಲಿ ಐಟಮ್ಗಳೆಲ್ಲ ತಗೊಂಡು ಹಾಳು ಮಾಡ್ಕೊಳ್ಳೋದಕ್ಕಿಂತ ಅದು ನೆಕ್ಸ್ಟ್ 5 ವರ್ಷ ಬಿಟ್ಕೊಂಡು ನಾವು ರಿಟರ್ನ್ ಮಾಡ್ತೀವಿ ಅಂದ್ರೂ ಅರ್ಧಕ್ಕೂ ತಗೊಳಲ್ಲ ಸರ್. ಅದು ಕಾರ್ ಆಗಲಿ ಬೈಕ್ ಆಗಲಿ ಅರ್ಧಕ್ಕೂ ತಗೊಳಲ್ಲ. ಅದೇ ನಮ್ಮ ಜಾಗಕ್ಕೆ ಬಂದು ಇನ್ವೆಸ್ಟ್ ಮಾಡ್ರೆ ಸರ್ 5 ವರ್ಷಕ್ಕೆ ಒಂದು ಟ್ರಿಬಲ್ ಸರ್. ಇವತ್ತು ಸ್ವಿಫ್ಟ್ ತೊಗೊಬೇಕು ಅಂದ್ರೆ ಅವತ್ತು ಫಾರ್ಚುನರ್ ತೊಗೊಂಬೋದು ಸರ್, ಅಷ್ಟು ಬೆಲೆ ಬೆಳ್ತದೆ ನಮ್ಮ ಲೇಔಟು. ಬನ್ನಿ ಸರ್ ಇವಾಗ ತೋರಿಸ್ತೀನಿ ನಮ್ಮ ಲೇಔಟಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಂತ. ಫ್ರೀ ಲಾಂಚಿಂಗ್ ಸ್ಟಾರ್ಟಿಂಗ್ ಸರ್ ಇಲ್ಲೇ ಪಕ್ಕದಲ್ಲೇ ಲೇಔಟ್ ಇದೆ. ಅದು ಫೇಸ್ 1 ಮಾಡಿದ್ದು, ಅದೆಲ್ಲ ಆಗಿ ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ. ಇದು ಫೇಸ್ 2 ಮಾಡ್ತಾ ಇರೋದು ನೋಡ್ರಿ. ಎಲ್ಲ ನಿಮ್ಮ ಮುಂದೆನೇ ಲೈವ್ ಅಲ್ಲಿ ನಾವು ಮಾಡ್ತಾ ಇರೋದು ಕೆಲಸ. ಮೋರಿ ಕೆಲಸ ವರ್ಕ್ ನಡೀತಾ ಇದೆ. ಓಕೆ, ರೋಡ್ ಎಲ್ಲ 30 ಫೀಟ್ ರೋಡೇ ಸರ್ ಮಾಡಿರೋದು, ಯಾವುದು ಕಮ್ಮಿ ಮಾಡಿಲ್ಲ. ಎಲ್ಲ 30 ಫೀಟ್ ರೋಡ್ ಏನೋ ಮಾಡಿರೋದು. ಮೋರಿ ಕೆಲಸ ನಿಮ್ಮ ಮುಂದೆನೇ ಲೈವ್ ಅಲ್ಲಿ 15 ಡೇಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್ ನಮಗೆ. ನೋಡಿ ನೀವು ಬಂದು ನಮ್ಮ ಆಫೀಸ್ ಇರೋದು ಕೆಂಗೇರಿ ಉಪನಗರದಲ್ಲಿ. ನೀವು ಬರೋಕಾಲ ಸೈಟ್ ಡೈರೆಕ್ಟ್ ವಿಸಿಟಿಂಗ್ ಮಾಡಿ ಇಲ್ಲೇ ನೋಡಿ ಸರ್. ಇಲ್ಲೇ ಆಫೀಸ್ ಮಾಡ್ತಾ ಇದೀವಿ. ಇದೇ ಆಫೀಸಲ್ಲಿ ಕೂತ್ಕೊಳ್ಬೇಕಾದ್ರೆ ನೀವು ಮಾತಾಡ್ಬೋದು ನಮ್ಮ ಜೊತೆ ನೀವು ಸರ್. ಲೈವ್ ಅಲ್ಲೇ ನಿಮ್ಮ ಮುಂದೆ ನಡೀತಿರೋದು ಇದು. ನಾಳೆ ಇದಕ್ಕೆ ರೆಡಿ ಮಾಡಿದೀವಿ ಮೋರಿ. ನೆಕ್ಸ್ಟ್ ಸ್ಯಾನಿಟರಿ, ವಾಟರ್ ಕಲೆಕ್ಷನ್ ಎಲ್ಲ ಬರುತ್ತೆ. ಎಲೆಕ್ಟ್ರಿಕ್ ಪೋಲ್ ಎಲ್ಲ 15-20 ಡೇಸಲ್ಲಿ ಎಲ್ಲ ಮುಗಿಯುತ್ತೆ ಸರ್. ನೋಡಿ ಅಲ್ಲೇ ಬೋರು ಹಾಕ್ಸಿದೀವಿ, ನೀರು ಬರ್ತಿದೆ. ನಾಳೆ ಬೆಳಗ್ಗೆ ಮನೆ ಕಟ್ಟೋರು ಬೇಕಾದ್ರೆ ಕಟ್ಕೋಬಹುದು ಸರ್. ಸುತ್ತ ನೋಡಿ ಓವರ್ ಆಲ್ ಕಾಂಪೌಂಡ್ ಮಾಡಿದೀವಿ. ಎಸ್, ಕಂಪ್ಲೀಟ್ ಕಾಂಪೌಂಡ್ ವಾಲ್ ಇರುತ್ತೆ. ನಿಮಗೆ ಸೇಫ್ಟಿಗೂ ತುಂಬಾ ಬೆಸ್ಟ್ ಆಗಿರುತ್ತೆ. ಮತ್ತೆ ಸರ್ ಟೋಟಲ್ ಎಷ್ಟು ಎಕರ್ದಲ್ಲಿ ಮಾಡ್ತಾ ಇದ್ದಾರೆ ಸರ್ ಈ ಒಂದು ಲೇಔಟ್? 1 ಎಕರೆ 30 ಗುಂಟೆ ಸರ್. ಓಕೆ, ಎಷ್ಟು ಸೈಟ್ಸ್ ಇದಾವೆ ಸರ್ ಇಲ್ಲಿ? 52. ಮತ್ತೆ ಅವೈಲೇಬಲ್ ಇರೋದು ಸರ್? ಸರ್ 52 ಇವಾಗ ಫ್ರೀ ಲಾಂಚಿಂಗ್ ಮಾಡ್ತಾರೆ ಸರ್. ಫಸ್ಟ್ ಸರ್ 20-30, 30-30, 30-40 ಇಷ್ಟು ಡೈಮೆನ್ಷನ್ ಅಲ್ಲೂ ಸಿಗುತ್ತೆ ಸರ್ ನಿಮ್ಗೆ ಸೈಟ್. ಓಕೆ, ಪ್ರೀ ಲಾಂಚಿಂಗ್ ಇರೋದ್ರಿಂದ ಆಲ್ರೆಡಿ ಈಗ ಲಾಂಚ್ ಮಾಡ್ತಿದ್ದಾರೆ. ನೀವು ಸದಾ ಬೇಗ ಬಂದವ್ರಿಗೆ ಸ್ಟಾರ್ಟ್ ಆಗುತ್ತೆ. ಈಗ ಬುಕಿಂಗ್ ಸ್ಟಾರ್ಟ್ ಆಗಿದೆಯಾ ಸರ್? ಹೌದು ಸರ್, ಫ್ರೀ ಬುಕಿಂಗ್ ಸ್ಟಾರ್ಟ್ ಆಗಿದೆ ಸರ್. ಓಕೆ, ಮತ್ತೆ ಸರ್ ಪ್ರೀ ಲಾಂಚಿಂಗ್ ಅಲ್ಲಿ ತಗೊಳ್ಳೋದ್ರಿಂದ ಮತ್ತೆ ಡೆವಲಪ್ ಆದ್ಮೇಲೆ ತಗೊಳ್ಳೋದ್ರಿಂದ ಏನ್ ಡಿಫ್ರೆನ್ಸ್ ಇರುತ್ತೆ ಸರ್? ಸರ್ ಅಲ್ಲಿಗೂ ಇವಾಗ ಎಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟು ಬಂದು ನೀವು ತಗೊಂಡಿದ್ರೆ ಮಿನಿಮಮ್ ಅಂದ್ರೆ 1,000 ರೂಪಾಯಿ ಮೇಲೆ ಜಾಸ್ತಿ ರೈಸ್ ಆಗಿರುತ್ತೆ ಸರ್. ಇವಾಗ ಫ್ರೀ ಲಾಂಚಿಂಗ್ ಅಂತ ಕಮ್ಮಿ ರೇಟಲ್ಲಿ ಕೊಡ್ತಾ ಇದೀವಿ ಸರ್. ಹೌದು, ಆಮೇಲೆ ಡೆವಲಪ್ಮೆಂಟ್ ಆದ್ಮೇಲೆ ಆಟೋಮೆಟಿಕ್ ರೇಟ್ ಜಂಪ್ ಆಗುತ್ತೆ ಸರ್. ಸರ್ ಇದು ನಮ್ದು ಹಳೆ ಲೇಔಟ್ ಸರ್, ಫೇಸ್ 1 ಅಂದ್ಬಿಟ್ಟು. ಅದು ಹಳೆ ಎಲ್ಲ ಮುಗ್ದೋಗಿ ರಿಜಿಸ್ಟ್ರೇಷನ್ ಆಗ್ಬಿಟ್ಟಿದೆ. ಅದೇ ತರ ಡೆವಲಪ್ಮೆಂಟ್ ಈ ಸೈಟ್ ಮಾಡ್ತಾರೆ. ಫೇಸ್ 2 ಅಂದ್ಬಿಟ್ಟು ಮಾಡ್ತಾ ಇದೀವಿ ಸರ್. ಹೌದು, ಫೇಸ್ 2 ನಲ್ಲೂ ಸೇಮ್ ಇದೇ ತರ ರೆಡಿ ಆಗುತ್ತೆ. ಹೌದು. ಓಕೆ, ಅದೇ ರೀತಿ ಸರ್ ಈಗ ಯಾರೇ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಯರ್ ಬೈ ಎಲ್ಲ ಏನಿದೆ ಅಂತ ಕೇಳ್ತಾರೆ. ಸೊ ಇದು ಎಕ್ಸಾಕ್ಟ್ ಆಗಿ ಲೇಔಟ್ ಎಲ್ಲಿ ಬರುತ್ತೆ ಸರ್? ಫಸ್ಟ್ ಆಫ್ ಆಲ್ ಸರ್ ಕರೆಕ್ಟ್ ಆಗಿ ತಾವರೆಕೆರೆ ಬಸ್ ಸ್ಟಾಪ್ ಇಂದ ಕರೆಕ್ಟ್ ಆಗಿ 1 ಕಿಲೋಮೀಟರ್ ಸರ್. ಅಲ್ಲೇ ಕಾಣಿಸ್ತಿದೆ ನೋಡಿ ಸರ್, ಮಾಗಡಿ ಮೇನ್ ರೋಡ್ ಸರ್. ಆ ಮೇನ್ ರೋಡ್
ರೋಡಿಂದ 200 ಮೀಟರ್ ಸರ್ ಅಷ್ಟೇ ಲೇಔಟ್. ಹೌದು, ಮೇನ್ ರೋಡ್ ಇಂದ ಸ್ವಲ್ಪ ಒಳಗಡೆನೆ ಇದೆ, ಬರೀ 200 ಮೀಟರ್ ಅಲ್ಲಿ ಸಿಗ್ಬಿಡುತ್ತೆ. ಇಲ್ಲಿ ಹೈವೇನೆ ಸರ್, ಹೈವೇಗೆನೆ ಅಟ್ಯಾಚ್ ಸರ್. ಹೌದು, ಹೈವೇ ಅಟ್ಯಾಚ್ ಅಲ್ಲಿರುವಂತ ಲೇಔಟ್ ನಿಮ್ಗೆ ಸಿಗ್ತಾ ಇದೆ ಸರ್. ಇಲ್ಲಿ ಆರಾಮಾಗಿ ಮನೇನು ಕಟ್ಕೊಂಡಿರ್ಬೋದಲ್ವಾ ಸರ್? ನಾಳೆ ಬೆಳಗ್ಗೆನೆ ಬಂದು ಮನೆ ಕಟ್ಬೋದು ನೋಡಿ ಸರ್, ಸುತ್ತಮುತ್ತ ಮನೆನೇ ಆಗಿದೆ. ಹೌದು, ಎಲ್ಲ ನಿಮ್ಗೆ ಅಕ್ಕಪಕ್ಕ ಮನೆ ಇರುತ್ತೆ, ನಿಮ್ಗೆ ಆರಾಮಾಗಿ ಇರ್ಬೋದು ಇಲ್ಲಿ. ಮತ್ತೆ ಸರ್ ಇಲ್ಲಿ ಏನೆಲ್ಲ ಇದೆ ಸರ್ ನಿಯರ್ ಬೈ ನೋಡೋದಾದ್ರೆ? ಸರ್ ಹಾಸ್ಪಿಟ್ಲು, ಸ್ಕೂಲ್ಸು, ಏನ್ ಬೇಕೋ ಎಲ್ಲ ಪ್ರತಿ ಒಂದು ಇದೆ ಸರ್. ಇಲ್ಲೇ ಹೋದ್ರೆ ನಿಮ್ಗೆ ಅಂಜನಾದ್ರಿ ಸ್ಕೂಲ್ ಇದೆ, ಚೌಟ್ರಿಗಳಿದೆ, ಹಾಸ್ಪಿಟ್ಲು 24 hours ಹಾಸ್ಪಿಟ್ಲ್ ಇದೆ, ಪೊಲೀಸ್ ಸ್ಟೇಷನ್ಗೂ 1 ಕಿಲೋಮೀಟರ್ ಸರ್. ತಾವರೆಕೆರೆಗೆ ಏನು ತರಕಾರಿ ರೇಷನ್ಗೆ ಮಾಲಿಂದ ಹಿಡಿದು ಪ್ರತಿ ಒಂದು ಇದೆ ಸರ್ ನಿಮಗೆ. ಸರ್ ನೀವೆಲ್ಲೋ ಹೋಗಿ ಬಸ್ಸು 1 ಕಿಲೋಮೀಟರ್ 2 ಕಿಲೋಮೀಟರ್ ಹತ್ತಂಗಿಲ್ಲ ಸರ್. ಇಲ್ಲೇ ಸರ್, ಇಲ್ಲಿಂದ 200 ಮೀಟರ್ಗೆ ಬಸ್ ಸ್ಟಾಪ್ ಇದೆ ಸರ್ ನಿಮಗೆ. ಇಲ್ಲೇ ಬಸ್ಗಳು ಹತ್ಕೊಬೋದು. 242 ತಾವರೆಕೆರೆ ಬಸ್ಸು, ಮಾರ್ಕೆಟಿಂದ ತಾವರೆಕೆರೆ ಅಂತ ಅಂದರೆ ಮಾಗಡಿವರೆಗೂ ಬಸ್ ಇದೆ ಸರ್ ನಿಮಗೆ. ಯಾವ ಬಸ್ಸನ್ನು ಹತ್ಕೊಂಡ್ರು ತಗೊಂಡು ನಮ್ಮ ಲೇಔಟ್ ಹತ್ರನೇ ಇಳಿಸ್ತಾರೆ ಸರ್. ಇದೇ ಲೇಔಟ್ ಅನ್ನ ಯಾಕೆ ಪರ್ಚೇಸ್ ಮಾಡ್ಬೇಕು ಸರ್ ಜನ? ಏನು ಸ್ಪೆಷಲ್ ಇದೆ ಇಲ್ಲಿ ಸರ್? ನೋಡಿ ಸರ್, ಅಲ್ಲಿ ನೋಡಿ ಸರ್, ಮನೆ ಸುತ್ತಮುತ್ತ ಮನೆ, ಫ್ಯಾಕ್ಟ್ರಿ ನೋಡಿ ಸರ್, ಪಕ್ಕದಲ್ಲೇ ಫ್ಯಾಕ್ಟ್ರಿ ಇರೋದ್ರಿಂದ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡೋಕೆ ಸರ್. ಯಾರೋ ಒಂದು ಕನಸಿರ್ತದೆ ಸರ್ ಜನಕ್ಕೆ, ನಾನು ಏನೋ ಒಂದು ಮಾಡಬೇಕು, ಮುಂದೆ ನನ್ನ ಮಕ್ಳಿಗೆ ಏನೋ ಒಂದು ಮಾಡಬೇಕು. ಮಕ್ಳುಗಳು ದೊಡ್ಡವರಾದ್ಮೇಲೆ ಕೇಳ್ತಾರೆ, ನಮ್ಮ ಅಪ್ಪ ಏನು ಮಾಡ್ಬಿಟ್ಟಿದ್ದೆ ನೀನು, ಅದು ಇದು ಅಂತ ಕೇಳ್ತಾರೆ. ಅಂಥವ್ರು ಬಂದು ಇಲ್ಲಿ ಆರಾಮಾಗಿ ಸೈಡ್ ತೊಗೊಂಡ್ರೆ ಸರ್, ಮುಂದೆ ನಿಮ್ಮ ಮಕ್ಳಿಗೆ ಹೇಳ್ಬೋದು, ಅವತ್ತು ನಾನು ನಿಮ್ಮ ಥರ ಶೋಕಿ ಮಾಡಿದ್ದಿದ್ದರೆ ನಾನು ಈ ಸೈಟ್ನ ಸಂಪಾದನೆ ಮಾಡೋಕ್ಕಾಯ್ತಿರ್ಲಿಲ್ಲ ಅಪ್ಪ, ಇವಾಗ ಇದೊಂದೇ ಸೈಟು 1 ಕೋಟಿ ಬೆಲೆ ಬೆಳ್ತಾ ಇದೆ ಅಂತ ಮಕ್ಳಿಗೆ ತೋರಿಸ್ಬೋದು ಸರ್. ಸರ್ ಈ ಲೇಔಟಲ್ಲಿ ಮನೆ ಕಟ್ಕೊಂಡಿದ್ದರೆ ನಿಮಗೆ ದಿನಸಿ ಐಟಮ್ ಆಗ್ಬೋದು, ನಿಮಗೆ ಪ್ರತಿ ಒಂದಕ್ಕೂ ಎಲ್ಲೂ ಹೋಗಂಗಿಲ್ಲ ಸರ್. ಫ್ರೆಶ್ಶು ರೈತರಿಂದನೇ ಬೆಳೆದು ಬರುವಂಥ ತರಕಾರಿನೂ ನಿಮಗೆ ಇಲ್ಲೇ ತಾವರೆಕೆರೆ ಸೆಂಟ್ರಲ್ಲೇ ಸಿಕ್ಬಿಡುತ್ತೆ ಸರ್. ದಿನಸಿ ಐಟಮ್ಗೂ ಎಲ್ಲೂ ಹೋಗಂಗಿಲ್ಲ ಸರ್, ಅಲ್ಲೇ ಸಿಗುತ್ತೆ ಸರ್. ಓಕೆ, ಆರಾಮಾಗಿ ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ಫೆಸಿಲಿಟಿ, ಹಾಸ್ಪಿಟ್ಲ್ ಆಗ್ಬೋದು, ಎಲ್ಲ ಪ್ರತಿಯೊಂದು ಬಸ್ ಸ್ಟಾಪಿಂದ ನಿಮ್ಗೆ ಏನೇ ಒಂದು ಸೆಕ್ಯೂರಿಟಿ ಎಲ್ಲ ಪ್ರತಿ ಒಂದು ಇದೆ ಸರ್. ಇಲ್ಲಿ ಪೊಲೀಸ್ ಸ್ಟೇಷನ್ ತಾವರೆಕೆರೆ ಬಸ್ ಸ್ಟಾಪ್ ಸರ್ಕಲಲ್ಲೇ ಇರೋದು ಸರ್. ಹೋದ ಸತಿ ನೀವು ವಿಡಿಯೋ ಮಾಡಿದ್ರೆ ಸರ್ ಇನ್ನೊಂದು ಲೇಔಟು, ಆ ಲೇಔಟು ನೋಡಿ ಸರ್, ನೀವು ಹೋದ ವೀಕ್ ಹಾಕಿದೆ ಅಷ್ಟೇ ನೀವು ವಿಡಿಯೋ ರಿಜಿಸ್ಟ್ರ್ ಮಾಡಿಸಿದೀವಿ ಅಲ್ಲಿ ಕಸ್ಟಮರ್ಸ್ಗೆ. ಓಕೆ, ಅದರಲ್ಲೂ ಎಲ್ಲ ಖಾಲಿ ಆಗಿದೆ, ಎಲ್ಲ ಶೋಲ್ಡರ್ ಸರ್. ರಿಜಿಸ್ಟ್ರ್ ಪೇಪರೇ ತೋರಿಸ್ತಾ ಇದೀನಲ್ಲ ಸರ್ ನಿಮಗೆ, ಅಲ್ಲೇ ಬಿಡ್ತು ನಿಮ್ಮ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದವ್ರಿಗೆ ರೆಫರ್ ಕಸ್ಟಮರ್ಸ್ ಎಷ್ಟೊಂದು ಜನ ತಗೊಂಡಿದ್ದಾರೆ ಸರ್. ಹೌದು ಸರ್, ರಿಜಿಸ್ಟ್ರೇಷನ್ ಪೇಪರೇ ತೋರಿಸ್ತಾ ಇದೀನಿ ಅಲ್ಲೇ ಬಿಡ್ತು. ಗೆಳೆಯರೆ, ಲೈವ್ ಆಗಿ ಪ್ರೂಫ್ ತೋರಿಸ್ತಾ ಇದ್ದಾರೆ. ನೀವು ಸದಾ ಇಲ್ಲಿಗೆ ವಿಸಿಟ್ ಮಾಡಿ, ಇದೂ ಸದಾ ಬೇಗನೆ ಖಾಲಿ ಆಗ್ತಾ ಇದೆ ಸರ್. ಇದು ಇವತ್ತೇ ಲಾಂಚ್ ಮಾಡಿದ್ದೀರಾ, ಎಷ್ಟು ಟೈಮ್ವರೆಗೂ ಸಿಗ್ಬೋದು ಸರ್ ಇದು? ಸರ್ ಬೇಗ ನಿಮ್ಮ ವಿಡಿಯೋದಲ್ಲಿ ನೋಡ್ಕೊಂಡು ಬಂದವ್ರು ಬೇಗನೆ ಸರ್, ಫಟಾಫಟ ಅಂತ. ನಮಗೇನಿಲ್ಲ ಸರ್, ಕಾಯೋದೇನಿಲ್ಲ, ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ರೆಡಿ ಇರೋ ಲೇಔಟು ಸರ್ ಇದು. ಎಲ್ಲ ಪೇಪರ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರೋದೆ ಸರ್. ಎಸ್, ಎಲ್ಲ ಸಹಿತ ಲೀಗಲ್ ಆಗಿರುತ್ತೆ. ಮುಂದೆ ಸೇಲ್ ಮಾಡಕ್ ಹೋದ್ರು ಒಳ್ಳೆ ವ್ಯಾಲ್ಯೂ ಸರ್. ಸರ್ ರಿಜಿಸ್ಟರ್ ಆಗಿ ಅವ್ರಿಗೆ ಇಲ್ಲಿ ಏನೋ ಒಂದು ಎಮರ್ಜೆನ್ಸಿ ಬಂತು ಅಂತ 6 ತಿಂಗಳಲ್ಲಿ 1 ವರ್ಷ ಬಿಟ್ಕೊಂಡು ಬಂದು ನಮ್ಮ ಕೈಲಿ ಸೇಲ್ ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ರೆ ನಾನೇ ಮುಂದೆ ನಿಂತು ಅವ್ರಿಗೆ ಸೇಲ್ ಮಾಡಿಸ್ಕೊಡ್ತೀನಿ ಸರ್ ನಾನು. ಅವ್ರು ಬೇರೆ ಕಸ್ಟಮರ್ ಹುಡ್ಕೋದು ಅದು ಇದು ತೊಂದರೆ ತಗೊಳಂಗಿಲ್ಲ. ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಇರೋದು ಇದು. ಅವರು ರಿಟರ್ನ್ ಮಾಡ್ತೀನಿ ಅಂದರೆ ರಿಟರ್ನ್ಗೂ ರೆಡಿ ಇದ್ದೀವಿ ಸರ್ ನಾವು. ಸರ್ ಈಗ ಲೇಔಟ್ ಬಗ್ಗೆ ಅಂತ ನಾವೆಲ್ಲ ನೋಡಿದ್ವಿ ಸರ್, ಎಷ್ಟು ದಿನದಲ್ಲಿ ರೆಡಿ ಮಾಡ್ಕೊಡ್ತೀರಿ ಸರ್ ಇದು? ಸರ್ ಇನ್ನು ಅದೇ ಹೇಳಿ ಸರ್, 15 ಡೇಸ್ ಮ್ಯಾಕ್ಸಿಮಮ್ 20 ಡೇಸ್. ಓಕೆ, 15 to 20 ಡೇಸ್ ಅಲ್ಲಿ ಇದೆಲ್ಲ ನಿಮಗೆ ಲುಕ್ಕೇ ಚೇಂಜ್ ಆಗಿರುತ್ತೆ, ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುತ್ತೆ ಸರ್. ಎಲ್ಲ ಕಂಬ, ಲೈಟಿನ್ ಕಂಬ, ವಾಟರ್ ಕನೆಕ್ಷನ್ ಎಲ್ಲ ಬಂದ್ಬಿಡುತ್ತೆ. ಲೈವ್ ಅಲ್ಲಿ ವರ್ಕ್ ನಡೀತಿದೆಯಲ್ಲ ಸರ್, ನಿಲ್ಸಲ್ವಲ್ಲ ನಾವು. ಎಸ್, ನಿಮ್ಮ ಕಣ್ಣು ಮುಂದೆನೆ ವರ್ಕ್ ನೀವು ನೋಡ್ತಿರ್ಬೋದು ಸರ್. ಈಗ ಈ ಲೇಔಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ನೀವು ಪಕ್ಕದ ಲೇಔಟ್ಗಳು ನೋಡಿ, ಅಲ್ಲಿ ಮನೆಗಳು ನೋಡಿ, ಅವು ಅಕ್ಕಪಕ್ಕದ ಲೇಔಟ್ ಅವರೆಲ್ಲ ಹಳೇದು ಮಾಡಿದವ್ರ ಲೇಔಟ್ ಇವಾಗ 3-3.5 ಸಾವಿರ ಹೇಳ್ತಾ ಇದ್ದಾರೆ ಸರ್ ಒಂದೊಂದು ಅಡಿ. ಓಕೆ, ನಾವು ಅಷ್ಟೊಂದು ಪ್ರೈಸ್ ಮಾಡ್ತಾರೆ. ಫ್ರೀ ಲಾಂಚಿಂಗ್ಗೆ ನಿಮ್ಮ ಕಸ್ಟಮರ್ಗೆ, ನಿಮ್ಗೆ ಚಾಲನ್ ನೋಡ್ಕೊಂಡ್ ಬರೋರಿಗೆ 2,500 ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ಸರ್. ಬರೀ 2,500 ರೂಪಾಯಿಗೆ? ಹೌದು ಸರ್, ಅದನ್ನು ಬಸ್ ಸ್ಟಾಪ್ ಪಕ್ಕನೇ ಮೇನ್ ರೋಡ್ಗೆ. ವಾವ್ ಗೆಳೆಯರೆ ನೋಡಿ, ಮೇನ್ ಹೈವೇ ಪಕ್ಕದಲ್ಲಿ ಇರುವಂತ ಲೇಔಟ್ ನಿಮ್ಗೆ ಬರೀ 2,500 ರೂಪಾಯಿ ಕೊಡ್ತಿದ್ದಾರೆ ಸರ್. ಇಲ್ಲೇ ಪಕ್ಕದ ಮನೆ ಎಲ್ಲ ಕಟ್ಟಿದ್ದಾರೆ, ಅದೇ ಸೈಟ್ ಎಲ್ಲ 3.5 ಹಂಗಿದೆ. ಹೌದು ಸರ್, 3,500-4 ಸಾವಿರ ಸರ್ ಇಲ್ಲೆಲ್ಲ. ಓಕೆ, ನಮ್ಗೆ ಏನು ಬೇಡ, ನಮ್ಗೆ ಜನಗಳಿಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡಬೇಕು ಅನ್ಬಿಟ್ಟು ನಾನು ಕೊಡ್ತಾ ಇರೋದು ಸರ್ 2,500. ಓಕೆ, ಇದು ಡೈರೆಕ್ಟ್ ನಿಮ್ಮಿಂದನೇ ಓನರ್ ಟು ಕಸ್ಟಮರ್ ಸರ್, ಯಾವ ಬ್ರೋಕರ್ ಅಲ್ಲ ನಾವು, ಏನಲ್ಲ, ಓನರ್ ಕಸ್ಟಮರ್. ಓಕೆ, ಡೈರೆಕ್ಟ್ ಓನರ್ ಇಂದ ಸಿಗೋದ್ರಿಂದ ನಿಮ್ಗೆ ಇದೇ ಬೆನಿಫಿಟ್ ಇರುತ್ತೆ, ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಮತ್ತೆ ಸರ್ ಇದು ಈಗ ಯಾವ ತರ ಬುಕ್ಕಿಂಗ್ ಮಾಡ್ಬೇಕು ಸರ್? ಯಾರಿಗೆ ಲೈಕ್ ಆದ್ರೆ ಯಾವ ತರ ವಿಸಿಟ್ ಮಾಡಬೇಕು ಸರ್? ವಿಸಿಟರ್ ಅಂದ್ರೆ ಬರ್ಬೋದು, ಇಲ್ಲ ಆಫೀಸ್ ಇದೆ ನಮ್ದು ಕೆಂಗೇರಿ ಉಪನಗರದಲ್ಲಿ, ಅಲ್ಲಿಗೆ ಬಂದ್ರೆ ಅಲ್ಲಿಂದ ಕರ್ಕೊಂಡ್ಬಂದು ನಾವೇ ವಿಸಿಟ್ ಮಾಡಿಸ್ತೀವಿ. ಡೈರೆಕ್ಟ್ ಬರ್ಬೇಕು ಅಂದ್ರೆ ಡೈರೆಕ್ಟ್ ಬರ್ಬೋದು, ಹುಡುಗರು ಇರ್ತಾರೆ, ವಿಸಿಟ್ ಮಾಡಿಸ್ತಾರೆ. ಫೋನ್ ಮಾಡ್ಕೊಂಬಂದ್ರೆ ಅವರೇ ವಿಸಿಟ್ ಮಾಡಿಸ್ತಾರೆ, ಯಾವ್ಯಾವ ಖಾಲಿ ಇದೆ ಅಂತ ಹೇಳ್ತಾರೆ. ಯಾವ ಡೈಮೆನ್ಷನ್ ಬೇಕು ಅಂತ ನಿಮ್ಗೆ ಅವಾಗ ಹೇಳಿದ್ದೆ ಡೈಮೆನ್ಷನ್ 20-30, 30-30, 30-40 ಇರೋದು ಡೈಮೆನ್ಷನ್. ಯಾವ ಸೈಟ್ ಬೇಕು ಅಂದ್ರೆ ತೋರಿಸ್ತಾರೆ ನಂಬರ್ ಪ್ರಕಾರ, ಅದು ನೋಡ್ಕೊಬಹುದು. ನಿಮ್ಗೆ ಬುಕ್ಕಿಂಗ್ ಸ್ಪಾಟ್ಲಿ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ 1 ಲಕ್ಷ ಸರ್. ಓಕೆ, 1 ಲಕ್ಷ ಕೊಟ್ಟರೆ ಆ ಸೈಟ್ ನಿಮ್ಮ ಹೆಸರು ಬುಕ್ಕಿಂಗ್ ಆಗುತ್ತೆ. 10 ಡೇಸ್ ವರೆಗೂ ಟೈಮ್ ಇರುತ್ತೆ ನಿಮಗೆ. ಹೋಗಿ ಲೀಗಲ್ ಚೆಕ್ ಮಾಡ್ಸ್ಕೊಂಡ್ ಬರ್ಬೋದು, ಲೀಗಲ್ ಹೋಗಂಗಿದ್ರೆ. ಇಲ್ಲ ಸರ್, ಇಲ್ಲ ಅಂದ್ರೆ ನೀವು 1 ಲಕ್ಷ ಕೊಟ್ಟು ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ರೆಡಿ ಆದ್ರೆ ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ರೆಡಿ ಇರೋದು ಲೇಔಟ್ ಇರೋದು. ಲೀಗಲ್ ನೋಡೋದಾದ್ರೆ ಏನ್ ಬರುತ್ತೆ ಸರ್? ಇದು ಗ್ರಾಮ ಠಾಣೆ, ಯಾಕೆಂದ್ರೆ ಊರು ಅಟ್ಯಾಚ್ ಆಗಿ ಇರೋದ್ರಿಂದ ನಾವು ಯಾವ್ದು ಇದಿಲ್ಲ, ಎಲ್ಲ ಅಪ್ರೂವಲ್ ಆಗಿರೋದು. ಇದು ಪಂಚಾಯತಿ ಅಪ್ರೂವಲ್ ಆಗಿ ಗ್ರಾಮ ಠಾಣದಲ್ಲಿ ಮಾಡ್ತಾ ಇರೋದು ಇದು ಲೇಔಟ್ ಇದು. ನಿಮ್ಗೆ 2,500 ರೂಪಾಯಿಗೆ ಕೊಡ್ತಾ ಇರೋದು ಲೇಔಟ್ ಇದು. ಲೀಗಲಿ ಆರಾಮಾಗಿ ನಮ್ದು ಪೇಪರ್ ಎಲ್ಲ ರೆಡಿ ಇದೆ ಸರ್. ಲೀಗಲ್ ಹೋಗ್ಬಿಟ್ಟು ಬರ್ಬೋದು ಅವರು, ಅಷ್ಟು ಕಸ್ಟಮರ್ಸ್ಗೆ ಅಷ್ಟೊಂದು ನಮ್ಮ
ಇದ್ರ ಮೇಲೆ ಇದ್ರೆ ಲೀಗಲ್ ಹೋಗಿ ಬರ್ಬೋದು ಲಾಯರ್ ಹತ್ರ. ಓಕೆ, ನೀವು ಆರಾಮಾಗಿ ಎಲ್ಲಿ ಬೇಕಲ್ಲಿ ಚೆಕಿಂಗ್ ಮಾಡಿಸ್ಕೊಳ್ಳಿ, ಆರಾಮಾಗಿ ನೀವು ಇಲ್ಲಿಗೆ ಪರ್ಚೇಸ್ ಮಾಡ್ಬೋದು. ಬುಕಿಂಗ್ನು ಸಹ ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ನಿಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಕೊಡ್ತಾರೆ. ಸರ್, ಯಾರೇ ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ನೀವು ಪ್ರತಿಯೊಂದು ಲೇಔಟಲ್ಲೂ ಆಫರ್ಸ್ ಕೊಡ್ತಿದ್ದೀರಾ, ಈ ಲೇಔಟಲ್ಲಿ ಏನು ಆಫರ್ ಕೊಡ್ತೀರಾ ಸರ್? ಸರ್, ಈ ಲೇಔಟಲ್ಲಿ ನೀವು ಸೈಟ್ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದ್ರೆ ಒಂದು ಫುಲ್ ಸೈಟ್ ತಗೊಳ್ಬೇಕು ಅಂದ್ರೆ 2 ಲಕ್ಷ ಬೇಕು ಸರ್ ರಿಜಿಸ್ಟ್ರೇಷನ್ಗೆ. ಹೌದು. ಅದಕ್ಕೆ ಕಸ್ಟಮರ್ಸ್ಗೆ ಏನು ಕೊಡ್ತಾ ಇದೀನಿ ಅಂದ್ರೆ ನನ್ನ ಕಡೆಯಿಂದ 50% ಆಫರ್ ಫ್ರೀ. 50% ಆಫರ್? ಹೌದು. ಓಕೆ, ರಿಜಿಸ್ಟ್ರೇಷನ್ ಕಾಸ್ಟ್ ಮೇಲೆ 1 ಲಕ್ಷ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ 50,000 ನನ್ನ ಕಡೆಯಿಂದ, 50,000 ಅವ್ರ ಕಡೆಯಿಂದ. ಓಕೆ ಗೆಳೆಯರಿ, ಈ ಒಂದು ಸ್ಪೆಷಲ್ ಆಫರ್ ಕೊಡ್ತಿದ್ದಾರೆ. ಈ ಒಂದು ತಿಂಗಳಲ್ಲಿ ಮಾತ್ರ ಈ ಆಫರ್ ಇರುತ್ತೆ. ಅದಕ್ಕೆ ನೀವು ಯಾರು ಬೇಗ ಬರ್ತೀರಿ ನೋಡಿ ಅವ್ರಿಗೆ ಮಾತ್ರ ಸಿಗುತ್ತೆ. ಅದೇ ರೀತಿ ತುಂಬಾ ಜನರು ಆಲ್ರೆಡಿ ಈಗ ನಾಳೆಯಿಂದ ಬುಕಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಪ್ರೀ ಲಾಂಚಿಂಗ್ ಇರೋದ್ರಿಂದ. ನೀವು ಸಹ ಬೇಗ ಬಂದರೆ ನಿಮಗೂ ಸಹ ಆಫರ್ ರೇಟಲ್ಲಿ ಸಿಗುತ್ತೆ. ಆಮೇಲೆ ಡೆವಲಪ್ಮೆಂಟ್ ಆದಮೇಲೆ ಇದರ ರೇಟ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಓಕೆ ಸರ್, ನಿಮ್ಮ ಹಳೆ ವಿಡಿಯೋ ನೋಡ್ಕೊಂಡು ಬಂದು ರೆಫರ್ ಕಸ್ಟಮರ್ಸ್ ಅಲ್ಲೇ ವಿಸಿಟಿಂಗ್ ಆಗ್ತಾ ಇದೆ ಸರ್ ಆಲ್ರೆಡಿ. ಹೌದು, ಆಲ್ರೆಡಿ ಓಲ್ಡ್ ಕಸ್ಟಮರ್ನು ರೆಫರ್ ಆಗಿ ಬರ್ತಾನೆ ಇದ್ದಾರೆ. ಅದಕ್ಕಾಗಿ ನೀವು ಸಹ ವಿಸಿಟ್ ಮಾಡ್ಬೋದು. ಸರ್, ಒಮ್ಮೆ ನಿಮ್ಮ ಆಫೀಸ್ ಡೀಟೇಲ್ ಆಗಿ ಅಡ್ರೆಸ್ ಹೇಳಿ ಸರ್, ಎಲ್ಲಿ ಬರುತ್ತೆ? ಸರ್, ನಮ್ದು ಆಫೀಸ್ ಬಂದು ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್, ಸರ್ವ ಸಂಸ್ಕೃತಿ ವೆಂಚರ್ಸ್ ಅಂದ್ಬಿಟ್ಟು ಹೊಯ್ಸಳ ಸರ್ಕಲ್ ಅಲ್ಲಿ ರೈಟ್ ಅಲ್ಲಿ ಬಂದ್ರೆ ನಂದಿ ಹಾಸ್ಪಿಟಲ್ ಇದೆ, ಅದ್ರ ಆಪೋಸಿಟ್ ನಮ್ದು ಆಫೀಸ್ ಬರೋದು 3rd ಫ್ಲೋರ್ ಅಲ್ಲಿ. ಓಕೆ, ಅಲ್ಲೇ ಬಂದ್ರೆ ಅಲ್ಲಿಂದ ವಿಸಿಟ್ ಮಾಡಿಸ್ಕೊಡ್ತೀವಿ. ಇಲ್ಲ ಡೈರೆಕ್ಟ್ ನಿಮ್ಗೆ ನಿಮ್ದು ಓನ್ ವೆಹಿಕಲ್ ಅಲ್ಲಿ ಬರ್ತೀನಿ, ಆರಾಮಾಗಿ ಬರ್ಬೋದು, ಹುಡುಗರು ಇರ್ತಾರೆ, ಮಾತಾಡ್ಬೋದು ಸರ್. ಓಕೆ ಸರ್, ಈ ತರ ಎಲ್ಲ ಫೆಸಿಲಿಟೀಸ್ ಇದೆ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದ್ದೆ.